ಏಪ್ರಿಲ್ 1, 2026ರಿಂದ ಕ್ಯಾಶ್ ವಿಡ್ರಾಲ್ ಮತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ 8 ದೊಡ್ಡ ಬದಲಾವಣೆಗಳನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿದೆ. ನೀವು ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಿಂದಲೇ ಆಗಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಲೋನ್ ತಗೊಂಡ್ರೆ ಆ ಮೊತ್ತದ ಮೇಲೆ 100% ಪೆನಾಲ್ಟಿ ಬೀಳಬಹುದು. ನೀವು ಸೈಟ್ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬೋದು, ಕ್ಯಾಶ್ ವಿಡ್ರಾಲ್ ನಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ, ಕ್ಯಾಶ್ ಡೆಪಾಸಿಟ್ ರೂಲ್ಸ್ ಚೇಂಜ್ ಆಗುತ್ತೆ, ಎಷ್ಟು ಹಣವನ್ನ ವಿಡ್ರಾ ಮಾಡಿದ್ರೆ TDS ಅಪ್ಲೈ ಆಗುತ್ತೆ. ಬರೀ ಪ್ಯಾನ್ ಕಾರ್ಡ್ ಮೂಲಕ ಟ್ರ್ಯಾಕ್ ಆಗೋದಲ್ಲ, ನಿಮ್ಮ ಆಧಾರ್ ಕೂಡ ಈ ಸರ್ಕಾರದ ಬಳಿ ಇದೆ. ನಿಮ್ಮನ್ನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಈಗ ಇದೇ ಏಪ್ರಿಲ್ 1ರಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ 8 ಬಹಳ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. ಯಶ್ ಶರತ್ ಅವರೇ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. ಸೊ ಇದು ಜನಜೀವನದ ಮೇಲೆ ಅಥವಾ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾದಂತ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಶೇಷ ನೋಡಿ. ಏಪ್ರಿಲ್ 1, 2026ರಿಂದ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಎಫೆಕ್ಟಿವ್ ಆಗ್ತಿದೆ. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಚೇಂಜಸ್ ಆಗುತ್ತೆ. ಕ್ಯಾಶ್ ವಿಡ್ರಾಲ್ ನಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ, ಕ್ಯಾಶ್ ಡೆಪಾಸಿಟ್ ರೂಲ್ಸ್ ಚೇಂಜ್ ಆಗುತ್ತೆ. ಈ ಪ್ರಕಾರ ನೀವು ಎಷ್ಟು ಕ್ಯಾಶ್ ಅನ್ನ ಇಡಬಹುದು ಅಕೌಂಟ್ನಲ್ಲಿ, ಎಷ್ಟು ಕ್ಯಾಶ್ ಅನ್ನ ವಿಡ್ರಾಲ್ ಮಾಡ್ಬೋದು, ಎಷ್ಟು ಹಣವನ್ನು ವಿಡ್ರಾ ಮಾಡಿದ್ರೆ TDS ಅಪ್ಲೈ ಆಗುತ್ತೆ, ನೀವು ಸೈಟ್ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅಥವಾ ನೀವು ಯಾರಿಗೋ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಬೋದು, ನೀವು ಅಂಗಡಿ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಎಷ್ಟು ವಹಿವಾಟನ್ನ ಕ್ಯಾಶ್ ಮೂಲಕ ಮಾಡ್ಬೋದು. ಇದೆಲ್ಲದಕ್ಕೂ ಸಾಕಷ್ಟು ನಿರ್ಬಂಧಗಳನ್ನ, ಸಾಕಷ್ಟು ನಿಯಮಾವಳಿಗಳನ್ನ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ತರಲಾಗಿದೆ. ಈಗ ನೋಡಿ, ತುಂಬಾ ಜನ ಲೀಗಲ್ ಮನಿ ಇದ್ರು ಸಹಿತ ಏನ್ ಮಾಡ್ತಾರೆ ತಪ್ಪು ಅಂತ ಹೇಳಿದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಗಳನ್ನ ಗೊತ್ತಿಲ್ಲದೆ ಮಾಡ್ಬಿಡ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಎಷ್ಟೋ ಸತಿ ತಿಳುವಳಿಕೆ ಇಲ್ದೇನೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಒಂದನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ ನಲ್ಲಿ ಕ್ಯಾಶ್ ಡೆಪಾಸಿಟ್ ಲಿಮಿಟ್, ಎಷ್ಟು ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬಹುದು ಅನ್ನೋದಕ್ಕೆ ಹೊಸ ಕಾಯ್ದೆ ಪ್ರಕಾರ ಕೆಲವು ನಿಬಂಧನೆಗಳಿವೆ. ಈಗ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ, ನಿಮ್ಮದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಆಗಿದ್ರೆ 1 ಹಣಕಾಸು ವರ್ಷದಲ್ಲಿ 10 ಲಕ್ಷದವರೆಗೆ ಕ್ಯಾಶ್ ಅನ್ನ ನಿಮ್ಮ ಉಳಿತಾಯ ಖಾತೆಗೆ ಡೆಪಾಸಿಟ್ ಮಾಡಬಹುದು, ಪ್ಯಾನ್ ಕಾರ್ಡ್ ಇದ್ರೆ. ಈಗ ನಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲ, ಕರೆಂಟ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ 1 ಹಣಕಾಸು ವರ್ಷದಲ್ಲಿ 50 ಲಕ್ಷದವರೆಗೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬಹುದು. 1 ವರ್ಷದ ಅವಧಿಯಲ್ಲಿ 50 ಲಕ್ಷವನ್ನ ಪ್ಯಾನ್ ಕಾರ್ಡ್ ಇದ್ದಾಗ, ಕರೆಂಟ್ ಬ್ಯಾಂಕ್ ಅಕೌಂಟ್ ಇದ್ರೆ 50 ಲಕ್ಷ ಡೆಪಾಸಿಟ್ ಮಾಡಬಹುದು. ಈಗ ಪ್ಯಾನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಬರುತ್ತೆ. ಪ್ಯಾನ್ ಕಾರ್ಡ್ ಇಲ್ಲದವರು ಇನ್ಕಮ್ ಟ್ಯಾಕ್ಸ್ 2025ರ ಅಡಿಯಲ್ಲಿ ಬಂದಿರೋ ಹೊಸ ತಿದ್ದುಪಡಿಯ ಲಿಮಿಟ್ ಪ್ರಕಾರ ಏಪ್ರಿಲ್ 1ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅನ್ನೋರು ವರ್ಷಕ್ಕೆ 5 ಲಕ್ಷ ರೂಪಾಯಿಯನ್ನ ಮಾತ್ರ ಡೆಪಾಸಿಟ್ ಮಾಡಬಹುದು. ನೋಡಿ, ಪ್ಯಾನ್ ಕಾರ್ಡ್ ಇದ್ರೆ 10 ಲಕ್ಷ, ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ರೆ 5 ಲಕ್ಷ. 5 ಲಕ್ಷಕ್ಕಿಂತ ನಾನು ಜಾಸ್ತಿ ಡೆಪಾಸಿಟ್ ಮಾಡಿದ್ರೆ ಏನಾಗುತ್ತೆ, ನನ್ನ ಹತ್ರ ಪ್ಯಾನ್ ಕಾರ್ಡೇ ಇಲ್ವಲ್ಲ, ಬ್ಯಾಂಕ್ ಅವ್ರಿಗೆ ನಾನು ಪ್ಯಾನ್ ಕಾರ್ಡೇ ಕೊಟ್ಟಿಲ್ವಲ್ಲ ಅಂತ ಹೇಳಿದ್ರೆ, ಬರೀ ಪ್ಯಾನ್ ಕಾರ್ಡ್ ಬೇಕಾಗಿಲ್ಲ, ನಿಮ್ಮ ಆಧಾರನ್ನ ಆಧಾರವಾಗಿಟ್ಟುಕೊಂಡು ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀವು 5 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅನ್ನೋ ಮಾಹಿತಿಯನ್ನ ಅವರು ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ, ಅಂದ್ರೆ ರಿಪೋರ್ಟಿಂಗ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ರಿಪೋರ್ಟ್ ಆದ್ಮೇಲೆ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ರೂಲ್ 237 ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್ ಅಡಿಯಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅಕೌಂಟ್ಗೆ ಇಂತಿಷ್ಟು ಕ್ಯಾಶ್ ಡೆಪಾಸಿಟ್ ಮಾಡಿದ್ದಾರೆ ಅಂತ ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿ ಕೊಡುತ್ತೆ. ನಾನೀಗ ಆಲ್ರೆಡಿ ಹೇಳಿದೆ, ಅದನ್ನ ರಿಪೋರ್ಟ್ ಮಾಡಿದ ನಂತರದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಕಳಿಸುತ್ತೆ. ಇದು ಕಳಿಸಿದ ನಂತರ ಏನಾಗುತ್ತಪ್ಪ ಈ ರಿಪೋರ್ಟಿಂಗ್ ಆದ್ಮೇಲೆ ಅಂತ ಹೇಳಿದ್ರೆ, ಈಗ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೇಳ್ತಾರೆ. ನಿಮ್ಮ ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ಗೆ, ಈಗ 5 ಲಕ್ಷಕ್ಕಿಂತ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಹೇಗೆ ಬಂತು ಆ ಹಣ ಅನ್ನೋದನ್ನ ನೀವು ಜಸ್ಟಿಫೈ ಮಾಡ್ಕೋಬೇಕು. ನೀವು ಈ ಹಣ ಹೇಗೆ ಬಂತು, ಯಾವ ಮೂಲದಿಂದ ಬಂತು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಜಸ್ಟಿಫೈ ಮಾಡದೇ ಇದ್ರೆ ಅದು ಅನ್ಎಕ್ಸ್ಪ್ಲೇನ್ಡ್ ಅಕೌಂಟ್, ಅನ್ಎಕ್ಸ್ಪ್ಲೇನ್ಡ್ ಅಮೌಂಟ್, ವಿವರಿಸಲಾಗದ ನಗದು ಅಂತ ಕನ್ಸಿಡರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 84% ಅಷ್ಟು ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಾಕಬಹುದು. ನೀವು 5 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೂ ಸಹಿತ
ನಿಮ್ಮ ಬಳಿ ಸರಿಯಾದ ವಿವರಣೆ ಎಕ್ಸ್ಪ್ಲನೇಷನ್ ಇದ್ರೆ ನೀವು ಆತಂಕ ಪಟ್ಕೋಬೇಕಾಗಿಲ್ಲ. ಎಸ್, ಇನ್ಕಮ್ ಟ್ಯಾಕ್ಸ್ ಹೊಸ ರೂಲ್ಸ್ ಪ್ರಕಾರ ಕ್ಯಾಶ್ ಡೆಪಾಸಿಟ್ ಬ್ಯಾಂಕ್ನಲ್ಲಿ ಅದಕ್ಕೆ ಏನು ರೂಲ್ಸ್ ಅಂತ ಹೇಳುವಂಥದ್ದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಎರಡನೇ ಚೇಂಜಸ್ ಏನು ಅಂತ? ಈಗ ನೋಡಿ, ಕ್ಯಾಶ್ ವಿಡ್ರಾ ಅಂದ್ರೆ ಹಣವನ್ನ ಹಿಂಪಡೆಯೋದಕ್ಕೂ ಕೆಲವು ರೂಲ್ಸ್ಗಳನ್ನ ಅಪ್ಲೈ ಮಾಡಿದ್ದಾರೆ. ಅದು ಸೆಕ್ಷನ್ 393 ಅಡಿಯಲ್ಲಿ ಬರುತ್ತೆ. ಒಂದು ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಅಂದ್ರೆ ITR ಅನ್ನ ಫೈಲ್ ಮಾಡದೆ ಇದ್ರೆ ಕ್ಯಾಶ್ ವಿಡ್ರಾಲ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ. ನೀವು 20 ಲಕ್ಷಕ್ಕಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ 2% TDS ಕಟ್ಟಾಗುತ್ತೆ. ಒಂದು ವೇಳೆ 1 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ ನಿಮಗೆ 5% TDS ಕಟ್ಟಾಗುತ್ತೆ. ಆಗ್ಲಿ ಬಿಡಿ, ಕಟ್ಟಾಗ್ಲಿ ಅಂತ ನೀವು ಹೇಳ್ಬೋದು. ಈ ಕಟ್ಟಾಗತ್ತಲ್ಲ TDS, ಈ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಿಗುತ್ತೆ. ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರುವಂಥ ಅಂಶ. ಒಂದು ವೇಳೆ ನೀವು ರೆಗ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತಾ ಇದ್ರೆ ಕ್ಯಾಶ್ ವಿಡ್ರಾಲ್ ಲಿಮಿಟ್ 1 ಕೋಟಿ ಆಗುತ್ತೆ. 1 ಕೋಟಿವರೆಗೆ ನೀವು ಮಾಡ್ಬೋದು. ನೀವು 1 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ 2% TDS ಕಟ್ಟಾಗುತ್ತೆ. ಕಟ್ಟಾಗಿರೋ ಈ TDS ಅನ್ನ ನೀವು ಆಮೇಲೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡುವಾಗ ಕ್ಲೇಮ್ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗೇ ಆಗುತ್ತೆ. ಹಾಗಾಗಿ ಅದು ಕ್ಯಾಶ್ ಡೆಪಾಸಿಟ್ ಇರಲಿ ಅಥವಾ ವಿಡ್ರಾ ಇರಲಿ, ಒಂದು ಲಿಮಿಟ್ ದಾಟಿದ್ರೆ ಸಾಕು, ಬ್ಯಾಂಕ್ ಆ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಡುತ್ತೆ. ಇದೆಲ್ಲ ಹೌದು ಶರತ್ ಅವರೇ, ಜನ ಯಾಕೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ವಿತ್ಡ್ರಾ ಮಾಡ್ತಾರೆ ಅಂತ? ನೋಡಿ, ಸಾಮಾನ್ಯವಾಗಿ ಈ ಹಣವನ್ನು ವಿಡ್ರಾ ಮಾಡೋದು ಯಾವಾಗ? ಮನೆಯಲ್ಲಿ ಏನೋ ಸಮಾರಂಭ ಇದೆ, ಮದುವೆ ಆಗ್ತಿದೆ ಅನ್ನೋದಿರ್ಬೋದು. ಈ ರೀತಿಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕ್ಯಾಶ್ ಅನ್ನ ಜನರು ವಿಡ್ರಾ ಮಾಡ್ತಾರೆ. ಎರಡನೇ ಸಂದರ್ಭ ಏನು ಅಂತ ಹೇಳಿದ್ರೆ ಮನೆ ರೆನೋವೇಷನ್ ಮಾಡಬೇಕು. ಇನ್ನು ಬಿಸ್ನೆಸ್ ಪೇಮೆಂಟ್ಸ್ಗೆ 4ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಜನರು ಈ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಹಣವನ್ನ ವಿಡ್ರಾ ಮಾಡ್ತಾರೆ. ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಆಗೋಯ್ತು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟಿಂದ ಅವರು ವಿಡ್ರಾ ಮಾಡಿಕೊಂಡು ಹೆಂಗೋ ಆಸ್ಪತ್ರೆ ಕಟ್ಟಿ ಆ ಸಂದರ್ಭದಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಅಥವಾ ಅನಾರೋಗ್ಯದಿಂದ ಬಚಾವಾಗಲಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತಾರೆ. ಆದರೆ ತುಂಬ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ ಶೇಷ ಈ ಹೂಡಿಕೆ ಉಳಿತಾಯ ಅಂತ ತಲೆ ಕೆಡಿಸ್ಕೋತಾರೆ. ರಕ್ಷಣೆ ಬಗ್ಗೆ ಅವರು ಹೆಚ್ಚು ಒತ್ತನ್ನು ಕೊಡೋದೇ ಇಲ್ಲ. ಜಸ್ಟ್ ಯೋಚನೆ ಮಾಡಿ, ಒಂದು ಆಸ್ಪತ್ರೆಗೆ ಏನೋ ಒಂದು ಸಣ್ಣ ಅನಾರೋಗ್ಯ ಅಂತ ಅಡ್ಮಿಟ್ ಆದರೂ ಕೂಡ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ಅನ್ನೋದು ಗೊತ್ತಾಗದೇ ಇರೋ ರೀತಿಯಲ್ಲಿ ಖರ್ಚಾಗ್ಬಿಡುತ್ತೆ. ಇಂಥ ತಪ್ಪು ಮಾಡೋ ಬದಲು ಅದಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ದುಡ್ದಿದ್ದ ದುಡ್ಡೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಇನ್ಶೂರೆನ್ಸ್ ಪ್ರೀಮಿಯಂಗೆ ಕಟ್ಟೋದು ಜಾಣ ಆಯ್ಕೆ. ಈಗ ನೋಡಿ, ಸುಮಾರು 700ರಿಂದ 900 ರೂಪಾಯಿಯನ್ನು ಕೊಟ್ಟರೆ 10ರಿಂದ 15 20 ಲಕ್ಷ ರೂಪಾಯಿವರೆಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗೇನೋ ಅನಾರೋಗ್ಯ ಆಯಿತು, ಆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಾದರೆ ಕ್ಯಾಶ್ಲೆಸ್ ಆಗಿ ಆ ಟ್ರೀಟ್ಮೆಂಟನ್ನು ಪಡ್ಕೊಂಡು ನಮ್ಮ ಜೇಬಿಗೂ ಭಾರವಾಗದ ಹಾಗೆ, ನಮ್ಮ ಉಳಿತಾಯ ಹೂಡಿಕೆಗಳಿಗೂ ಹೊಡೆತ ಕೊಡದೆ ಇರುವ ಹಾಗೆ ನಾವು ಮರಳಿ ಮನೆಗೆ ಬರ್ಬೋದು, ನೆಮ್ಮದಿಯಾಗಿಯೂ ಇರ್ಬೋದು. ಅಬ್ಸಲ್ಯೂಟ್ಲಿ ಹೌದು, ನೀವು ಹೇಳ್ತಾ ಇರೋದು. ತುಂಬಾ ಜನರಿಗೂ ಇದು ಗೊತ್ತು, ಆದ್ರೆ ಹೆಚ್ಚಿನವರು ಕನ್ಫ್ಯೂಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಅಂತ ಗೊತ್ತಾಗಲ್ಲ, ಅದರಲ್ಲಿರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅರ್ಥನೇ ಆಗೋದಿಲ್ಲ ಅಂತ. ಏನ್ ಮಾಡ್ಬೋದು ಅಂತವ್ರು? ಈಗ ನೋಡಿ ಶೇಷ, ಆನ್ಲೈನ್ ಅಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಹುಡುಕಿದ್ರೆ 25ಕ್ಕಿಂತ ಹೆಚ್ಚು ಕಂಪ್ನಿಗಳು ಸಿಗ್ತವೆ. ಅದರಲ್ಲಿ 16 ರೀತಿ ಪಾಲಿಸಿ ಇವೆ. ಇದರಲ್ಲಿ ಯಾವ್ದು ತಗೊಳ್ಳೋದು ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಷನ್. ಕೆಲವರು ಏನ್ ಮಾಡ್ತಾರೆ ತಪ್ಪು ಅಂತ ಹೇಳಿದ್ರೆ ಯಾವುದೋ ಗೊಂದಲದಲ್ಲಿ ಒಂದು ಇನ್ಶೂರೆನ್ಸ್ ತಗೊಂಡ್ಬಿಟ್ಟು ಆಮೇಲೆ ಕ್ಲೇಮ್ ಪಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಪರದಾಡ್ತಾರೆ. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಈ ಡಿಟ್ಟೋ ಅಂತ ಹೇಳಿ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್ ಇದೆ. ಇದು ಝಿರೋದಾ ಬ್ಯಾಕ್ಡ್ ಕಂಪನಿ. ಇದು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ನೀವು ಫ್ರೀ ಆಗಿ ಕಾಲನ್ನು ಬುಕ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. ಇನ್ನೊಂದೇನಪ್ಪ ಇದ್ರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಅವರು ಕಾಲನ್ನು ಬುಕ್ ಮಾಡಿದ ತಕ್ಷಣ 10-20 ಸತಿ ಫೋನ್ ಮಾಡಿ ಕಿರಿಕಿರಿಯನ್ನು ಕೊಡಲ್ಲ. ನೀವು ಯಾವ ಸ್ಲಾಟಲ್ಲಿ ಬುಕ್ ಮಾಡಿರ್ತೀರಿ ಆ ಸ್ಲಾಟಲ್ಲಿ ನಿಮಗೆ ಕರೆಯನ್ನು ಮಾಡಿ ಹೆಲ್ತ್ ಇನ್ಶೂರೆನ್ಸ್ನ ಅಗತ್ಯತೆ ಏನು, ಪ್ರೀಮಿಯಂಗಳೇನು, ನಿಮಗೆ ಯಾವ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಹೇಳಿ IRDAI ಸರ್ಟಿಫೈಡ್ ಅಡ್ವೈಸರ್ಗಳು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಇಷ್ಟೇ ಅಲ್ಲ, ಈಗ ಕ್ಲೇಮ್ ಮಾಡಬೇಕಾದಂಥ ಸಂದರ್ಭ ಬಂತು, ನಿಮ್ಮ ಹತ್ರ ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ನಿಮಗೆ ಕ್ಲೇಮ್ ಸಿಗದೇ ಇದ್ದಾಗ ಅವರು ನಿಮ್ಮ ಪರವಾಗಿ ಕ್ಲೇಮ್ ಅನ್ನು ಸಲ್ಲಿಸಿಯೂ ಕೂಡ ನಿಮ್ಮ ನೆರವಿಗೆ ಧಾವಿಸ್ತಾರೆ. 24/7 ಕ್ಲೇಮ್ ಸಪೋರ್ಟ್ ಇದೆ. ನಾನು ಕೂಡ ಶೇಷ ಈ ಡಿಟ್ಟೋ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿದ್ದೀನಿ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಾನೀಗ ಆಲ್ರೆಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡಿದ್ದೆ ಒಂದು ಕಂಪ್ನಿಯಿಂದ.
ಅವರ ಕ್ಲೇಮ್ಗಳು ಅಷ್ಟು ಚೆನ್ನಾಗಿರಲಿಲ್ಲ. ನಾನೊಂದು 15 ವರ್ಷದಿಂದ ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಈಗ ಇದ್ದಕ್ಕಿದ್ದಂಗೆ ಆ ಪಾಲಿಸಿನ ನಾನು ಕ್ಲೋಸ್ ಮಾಡಿ ಇನ್ನೊಂದು ಪಾಲಿಸಿ ತಗೊಂಡ್ರೆ ನನಗೆ ವೆಯ್ಟಿಂಗ್ ಪೀರಿಯಡ್ ಆ ಥರದ ಚಾಲೆಂಜ್ಗಳು ಬರುತ್ತೆ. ಆಗ ಏನು ಮಾಡಬೇಕು ಅಂತ ಹೇಳಿ ನಾನು ಡಿಟ್ಟೋಗಿ ಹೋದಾಗ ಅವರು ಹೆಲ್ತ್ ಇನ್ಶೂರೆನ್ಸನ್ನು ಬೇರೆ ಕಂಪ್ನಿಗೆ ನೀವು ಪೋರ್ಟ್ ಮಾಡ್ಕೋಬೋದು. ಹೇಗೆ ನೀವು ಈ ಮೊಬೈಲ್ ನಂಬರ್ಗಳನ್ನು ಪೋರ್ಟ್ ಮಾಡ್ಕೋತಿರಲ್ಲ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ, ಆ ರೀತಿ ಹೆಲ್ತ್ ಇನ್ಶೂರೆನ್ಸನ್ನು ಪೋರ್ಟ್ ಮಾಡ್ಕೋಬೋದು ಅಂತ ಹೇಳಿ ಗೈಡ್ ಮಾಡಿದ್ರು. ತುಂಬಾ ಸಲ ಶರತ್ ಅವರೇ, ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಂಗ್ಲಿಷ್ ಅಲ್ಲಿ ಇರ್ತವೆ, ಅದು ನಮ್ಗೆ ಅರ್ಥನೂ ಆಗೋದಿಲ್ಲ, ಯಾವ್ದು ತಗೋಬೇಕು ಯಾವ್ದು ಬೇಡ ಅಂತ. ಸೊ ಅದಕ್ಕೂ ಕೂಡ ಡಿಟ್ಟೋದವ್ರು ಹೆಲ್ಪ್ ಮಾಡ್ತಾರಾ? ಈಗ ನೋಡಿ, ಡಿಟ್ಟೋದವರು ನಿಮ್ಮ ಮಾತೃಭಾಷೆಯಲ್ಲೇ ಸಲಹೆಯನ್ನು ಕೊಡ್ತಾರೆ. ಇದು ಬಹಳ ಮುಖ್ಯ. ತುಂಬಾ ಜನರಿಗೆ ಇಂಗ್ಲಿಷು ಅಥವಾ ಹಿಂದಿಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗದೆ ಹೋಗ್ಬೋದು. ಇವರು ಕನ್ನಡದಲ್ಲೇ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಡಿಟ್ಟೋದವ್ರದ್ದು. ನೀವು ಆ ಲಿಂಕ್ ಅನ್ನ ಬಳಸ್ಕೊಂಡು ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಪಡ್ಕೊಂಡು ಸೂಕ್ತ ವಿಮೆಯನ್ನ ಪಡ್ಕೋಬಹುದು. ಎಸ್ ಶರತ್ ಅವರೇ, ಈ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗ್ತಾ ಇರೋದನ್ನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್, ಮತ್ತೆ ಅದನ್ನ ಹೇಗೆ ಈಸಿಯಾಗಿ ಪಡ್ಕೊಳ್ಬಹುದು ಅಂತ ಹೇಳುವಂತದನ್ನ ತಿಳಿಸ್ಕೊಟ್ರಿ. ಮತ್ತೆ ನಾವು ಈ ರೂಲ್ಸ್ ಚೇಂಜ್ ಬಗ್ಗೆ ಮಾತನಾಡೋದಿದ್ರೆ, ಮೂರನೇ ರೂಲ್ಸ್ ಏನು ಬದಲಾವಣೆ ಆಗ್ತಾ ಇರೋದು? ಈಗ ನೋಡಿ, ಕ್ಯಾಶ್ ಸೇಲ್ಸ್ ಲಿಮಿಟ್ ಇದು ಸೆಕ್ಷನ್ 186 ಅಂದ್ರಲ್ಲಿ ಬರುತ್ತೆ. ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ ನೀವು 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ತಗೊಳ್ಳೋ ಹಾಗಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯಿಂದ 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ತಗೊಳ್ಳೋ ಹಾಗಿಲ್ಲ. ಒಂದು ವೇಳೆ ನೀವು ಅದಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ತಗೊಂಡ್ರಿ ಅಂದ್ರೆ, ಈಗ 2 ಲಕ್ಷ ತಗೊಳ್ಳೋ ಬದಲು 2.5 ಲಕ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಆಗ ಆ ಅಮೌಂಟ್ ಮೇಲೆ 100% ಪೆನಾಲ್ಟಿ ಬೀಳಬಹುದು. ಅಂದ್ರೆ 2.5 ಲಕ್ಷ ಪೆನಾಲ್ಟಿ ಕೂಡ ಬೀಳಬಹುದು. ಇದು ಪ್ರತಿಯೊಬ್ಬ ಬಿಸ್ನೆಸ್ ಓನರು ನೆನ್ಪಿಡ್ಬೇಕಾದಂಥ ತುಂಬಾ ಇಂಪಾರ್ಟೆಂಟ್ ರೂಲು. ನೆನ್ಪಿಟ್ಕೊಳ್ಳಿ, ನೀವು ಅನ್ನೆಸರಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮ್ಮ ಓವರ್ ಆಲ್ ಟ್ಯಾಕ್ಸ್ ಪೆನಾಲ್ಟಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇವರು ಈ ರೀಲನ್ನು ತಂದಿದ್ದಾರೆ. ಸೆಕ್ಷನ್ 186 ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ಅವಾಯ್ಡ್ ಮಾಡಬೇಕು, ಬ್ಲ್ಯಾಕ್ ಮನಿಯನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಚೌಕಟ್ಟನ್ನ ಹಾಕದ ಹಾಗಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈಗ ಶರತ್ ಅವರೇ, ಬಹಳಷ್ಟು ಕಡೆ ನಾವು ನೋಡಿರೋದು ಸಾಮಾನ್ಯವಾಗಿ ನಡೆಯೋದೇನು ಅಂತ ಹೇಳಿದ್ರೆ, ಈ ಪ್ರಾಪರ್ಟಿ ಡೀಲ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ರೂಲ್ಸ್ ಇದೆಯಾ ಅಂತ? ಈಗ ನೋಡಿ, ಪ್ರಾಪರ್ಟಿ ಡೀಲ್ಗಳಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಸೆಕ್ಷನ್ 185 ಅಡಿಯಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಇದ್ರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಡೀಲ್ಸ್ ಅಲ್ಲಿ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಟೋಕನ್ ಮನಿಯಲ್ಲಿ ಆಗುತ್ತೆ, ಒಡಂಬಡಿಕೆ ಹಣ ಒಪ್ಪಂದದ ಹಣದಲ್ಲಿ ಆಗುತ್ತೆ, ಸೇಲ್ಸ್ ಕನ್ಸಿಡರೇಷನ್ ಅಂದ್ರೆ ಮಾರಾಟದ ಒಟ್ಟು ಮೊತ್ತದ ಮೇಲೆ ಆಗುತ್ತೆ. ಇದೆಲ್ಲದಕ್ಕೂ 20,000ಕ್ಕಿಂತ ಜಾಸ್ತಿ ನೀವೇನಾದರೂ ಕ್ಯಾಶ್ ತಗೊಂಡ್ರೆ ಸೆಕ್ಷನ್ 185 ಪ್ರಕಾರ ಆ ಅಮೌಂಟ್ ಮೇಲೆ 100% ಪೆನಾಲ್ಟಿ ಬೀಳ್ಬೋದು. ಅಂದ್ರೆ ನೀವು ಪ್ರಾಪರ್ಟಿ ಡೀಲ್ಗೋಸ್ಕರ ಏನೋ ಹಣ ತಗೋತಿದ್ದೀನಿ ಅಂತ ಹೇಳಿದ್ರೆ 20,000ಕ್ಕಿಂತ ಜಾಸ್ತಿ ಹಣವನ್ನ ನೀವು ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ. ಉದಾಹರಣೆ, 50 ಲಕ್ಷ ಕ್ಯಾಶ್ ತಗೊಂಡ್ರೆ 50 ಲಕ್ಷ ಪೆನಾಲ್ಟಿ ಬೀಳಬಹುದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ. ನೀವು ಪ್ರಾಪರ್ಟಿ ಡೀಲ್ಗೆ 50 ಲಕ್ಷ ಕ್ಯಾಶ್ ತಗೊಂಡ್ರೆ 50 ಲಕ್ಷ ಪೆನಾಲ್ಟಿ ಬೀಳಬಹುದು. ಇನ್ನು 5ನೇದು, ಇದರಲ್ಲಿ ಇನ್ನೊಂದು ಸೆಕ್ಷನ್ ಇದೆ, ಸೆಕ್ಷನ್ 188. ಅದೇ ಥರ ಈಗೇನಾಗುತ್ತೆ, ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆಗಿ ನೀವು ಆ ಸಂದರ್ಭದಲ್ಲಿ ಏನೋ ಕೊಟ್ಟಿದ್ದ ಹಣವನ್ನು 20,000ಕ್ಕಿಂತ ಜಾಸ್ತಿ ಕ್ಯಾಶ್ ರೂಪದಲ್ಲಿ ವಾಪಸ್ ಕೊಟ್ಟರು ಸೆಕ್ಷನ್ 188 ಅಡಿಯಲ್ಲಿ 100% ಪೆನಾಲ್ಟಿ ಅಪ್ಲೈ ಆಗಬಹುದು. ಇದನ್ನು ನೆನ್ಪಿಟ್ಕೊಳ್ಳಿ. ಕ್ಯಾಶ್ ಟ್ರಾನ್ಸಾಕ್ಷನ್ನು ಪ್ರಾಪರ್ಟಿ ಕೊಳ್ಳುವಾಗ, ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆದಾಗ ಎರಡೂ ಸಂದರ್ಭದಲ್ಲಿ 20,000 ಮೀರುವ ಹಾಗಿಲ್ಲ. ಸೊ 20,000ರಿಂದ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ 100% ಪೆನಾಲ್ಟಿ. 50 ಲಕ್ಷ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೆ ಗೊತ್ತಾಯ್ತು, ನೋಟಿಸ್ ಬಂತು ಅಂದ್ರೆ 50 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕ್ಬೋದು, ಖಂಡಿತ ಹಾಕ್ಬೋದು. ಎಸ್, ಪ್ರಾಪರ್ಟಿ ಡೀಲ್ಗಳನ್ನ ಮಾಡುವಂತ ಸಂದರ್ಭದಲ್ಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರ್ದು, ಮಾಡಿದ್ರೆ 100% ಪೆನಾಲ್ಟಿ ಬೀಳುತ್ತೆ ಅಂತ ಹೇಳಿದ್ರಿ. ಇಲ್ಲ, ನಮಗೆ ಅಗತ್ಯ ಇರುವಂತ ಸಂದರ್ಭದಲ್ಲಿ ನಾವು ಕೈ ಸಾಲ ತಗೊಳ್ತೀವಿ. ಸೊ ಕೈ ಸಾಲಕ್ಕೂ ಏನಾದ್ರು ನಿರ್ಬಂಧಗಳಿದೆಯಾ? ಹೌದು, ಖಂಡಿತ ಅಪ್ಲೈ ಆಗುತ್ತೆ. ಸೆಕ್ಷನ್ 185 ಅಡಿಯಲ್ಲಿ ನೀವು ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಿಂದಲೇ ಆಗಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಲೋನ್ ತಗೊಂಡ್ರೆ, ಅಂದ್ರೆ ಕೈ ಸಾಲವನ್ನ ನಗದು ರೂಪದಲ್ಲಿ ತೆಗೆದುಕೊಂಡ್ರೆ ಆ ಮೊತ್ತದ ಮೇಲೆ 100% ಪೆನಾಲ್ಟಿ ಬೀಳಬಹುದು. ಅಷ್ಟೇ ಅಲ್ಲ, ನೀವು ತೆಗೆದುಕೊಂಡಿರುವ ಸಾಲವನ್ನ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ರೂಪದಲ್ಲಿ, ನಗದು ರೂಪದಲ್ಲಿ
ಹಿಂದಿರುಗಿಸಿದ್ರೆ ಸೆಕ್ಷನ್ 188 ಅಡಿಯಲ್ಲಿ 100% ಪೆನಾಲ್ಟಿ ಅಪ್ಲೈ ಆಗುತ್ತೆ. ಅಂದರೆ ನೀವು ಈ ಕೈ ಸಾಲವನ್ನ 20,000ಕ್ಕಿಂತ ಜಾಸ್ತಿ ನಗದು ರೂಪದಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸ್ಪಷ್ಟವಾಗಿ ಹೇಳ್ತಿದೆ. ಸೊ ಹಾಗಿದ್ರೆ ಕ್ಯಾಶ್ ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮನೆ ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅಡ್ವಾನ್ಸ್ ಅನ್ನ ನೀವು ಕ್ಯಾಶ್ ಅಲ್ಲಿ ಕೊಡಿ ಅಂತೆಲ್ಲ ಕೇಳ್ತಾರೆ, ಅದಕ್ಕೂ ಏನಾದ್ರು ನಿರ್ಬಂಧಗಳಿದೆಯಾ? ಖಂಡಿತ ಅದಕ್ಕೂ ನಿರ್ಬಂಧವನ್ನು ಹೇರಿದ್ದಾರೆ. ನೀವು ಮನೆ ಅಥವಾ ಆಫೀಸು ಅಂದ್ರೆ ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಬಾಡಿಗೆಗೆ ಕೊಡುವಂತ ಸಂದರ್ಭದಲ್ಲಿ 20,000ಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕ್ಯಾಶ್ ರೂಪದಲ್ಲಿ ತೆಗೆದುಕೊಂಡ್ರೆ ಸೆಕ್ಷನ್ 185 ಅಡಿಯಲ್ಲಿ 100% ಪೆನಾಲ್ಟಿಯನ್ನು ಹಾಕ್ಬೋದು. ಅಷ್ಟೇ ಅಲ್ಲ, ಹಾಗೆಯೇ ಬಾಡಿಗೆದಾರರು ಮನೆಯನ್ನು ಖಾಲಿ ಮಾಡುವಾಗ ನೀವು ಆ ಸೆಕ್ಯೂರಿಟಿ ಡೆಪಾಸಿಟನ್ನು 20,000ಕ್ಕಿಂತ ಜಾಸ್ತಿ ಕ್ಯಾಶ್ನಲ್ಲಿ ವಾಪಸ್ ಕೊಟ್ಟರು ಕೂಡ ಸೆಕ್ಷನ್ 188 ಅಡಿಯಲ್ಲಿ ಮತ್ತೆ ಶೇಕಡ 100% ಪೆನಾಲ್ಟಿ ಬೀಳಬಹುದು. ಅಂದರೆ ಡೆಪಾಸಿಟ್ಗಳನ್ನು ತೆಗೆದುಕೊಳ್ಳುವಾಗ ಮತ್ತೆ ವಾಪಸ್ ಕೊಡುವಾಗ 20,000ವನ್ನು ಮೀರಿ ನೀವು ಕ್ಯಾಶ್ ರೂಪದಲ್ಲಿ ಕೊಡಬೇಡಿ, ಕೊಟ್ಟರೆ ಅದಕ್ಕೆ ಪೆನಾಲ್ಟಿ ಬೀಳುತ್ತೆ ಅನ್ನೋದನ್ನ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲು ಸ್ಪಷ್ಟವಾಗಿ ಹೇಳ್ತಿದೆ. ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ವೈಟ್ ಮನಿ ಬ್ಲ್ಯಾಕ್ ಮನಿ ಅನ್ನೋದು ಮ್ಯಾಟ್ರ್ ಅಲ್ಲ, ನೀವು ಎಷ್ಟು ಟ್ರಾನ್ಸಾಕ್ಷನ್ ಅನ್ನ ಕ್ಯಾಶ್ ರೂಪದಲ್ಲಿ ಮಾಡಿದಿರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಅದನ್ನ ನೆನ್ಪಿಟ್ಟುಕೊಳ್ಳಿ. ಸೊ ಇನ್ನು ಬಿಸ್ನೆಸ್ ಮಾಡುವಂತವರು ಕ್ಯಾಶ್ ರೂಪದಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ, ಸೊ ಅವ್ರಿಗೂ ಏನಾದ್ರು ನಿರ್ಬಂಧಗಳಿದೆಯಾ? ಇನ್ನು 8ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಸ್ನೆಸ್ ನಲ್ಲಿ ಕ್ಯಾಶ್ ರೂಪದಲ್ಲಿ ಖರ್ಚು ಮಾಡುವಂಥದ್ದು. ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ದಿನದಲ್ಲಿ 10,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಸೆಕ್ಷನ್ 36ರ ಅಡಿಯಲ್ಲಿ ಆ ಖರ್ಚನ್ನ ಬಿಸ್ನೆಸ್ ಲೆಕ್ಕಕ್ಕೆ ಪರಿಗಣಿಸೋದಿಲ್ಲ, ಅಂದ್ರೆ ಡಿಸ್ಅಲೌಡ್ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಪ್ರಾಫಿಟ್ ಜಾಸ್ತಿ ಕಾಣಿಸುತ್ತೆ ಮತ್ತು ನೀವು ಹೆಚ್ಚಿನ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಹತ್ತಿರ ಇರೋದು ಸರಿಯಾದ ಹಣವೇ ಆಗಿದ್ರೂ ಸಹ ದೊಡ್ಡ ಮಟ್ಟದ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ಪೆನಾಲ್ಟಿಗೆ ದಾರಿ ಮಾಡಿಕೊಡ್ಬೋದು. ಇದನ್ನ ನಿಮ್ಮ ಬಿಸ್ನೆಸ್ ಖರ್ಚುಗಳು 10,000 ಮೀರದಂತೆ ನೋಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಒಂದು ದಿನದ ಅವಧಿಯಲ್ಲಿ. ಸೊ ಇದೆಲ್ಲ ಇನ್ ಡೀಟೇಲ್ ಆಗಿ ನೋಡಿದಾಗ 8 ಮೇಜರ್ ಚೇಂಜಸ್ ಬಗ್ಗೆ ನೀವು ಹೇಳಿದ್ರಿ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಎಲ್ಲವೂ ಕೂಡ ಕ್ಯಾಶ್ಗೆ ಸಂಬಂಧಿಸಿದಂತೆಯೇ ಇದೆ. ಸೊ ಇದರ ಮೂಲ ಉದ್ದೇಶ ಏನು ಈ ಚೇಂಜಸ್ ಇದ್ದ ಹಾಗಿದ್ರೆ ಅಂತ? ಈಗೇನಂತ ಹೇಳಿದ್ರೆ, ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಆಗಬಾರ್ದು, ಡಿಜಿಟಲ್ ಟ್ರಾನ್ಸಾಕ್ಷನ್ ಆದಾಗ ಟ್ಯಾಕ್ಸ್ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಈಗೇನಂತ ಹೇಳಿದ್ರೆ, ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಆಗಬಾರ್ದು, ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಆಗಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ ನಿರ್ಬಂಧಗಳನ್ನು ಸರ್ಕಾರ ಮಾಡ್ತಿದೆ. ಇದು ಸ್ವಾಗತಾರ್ಹ ಬೆಳವಣಿಗೆನೆ. ಯಾಕೆಂತ ಹೇಳಿದ್ರೆ, ಒಂದು ಅರ್ಥವ್ಯವಸ್ಥೆ ಬೆಳಿಬೇಕು ಅಂತ ಹೇಳಿದ್ರೆ ಅದರ ಟ್ಯಾಕ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು, ಮತ್ತೆ ಟ್ಯಾಕ್ಸ್ ನಿಟ್ಟಿಗೆ ಹೆಚ್ಚು ಜನ ಬರಬೇಕು. ಈಗೇನಾಗ್ತಿದೆ, ಒಂದಷ್ಟು ಜನ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕಟ್ತಿರ್ತಾರೆ, ಇನ್ನೊಂದಷ್ಟು ಜನ ತೆರಿಗೆಯನ್ನು ವಂಚಿಸ್ತಿರ್ತಾರೆ. ಈ ತೆರಿಗೆ ವಂಚನೆಯನ್ನು ತಡೆದ್ರೆ ದೇಶದ ಆರ್ಥಿಕ ಪ್ರಗತಿಗೆ ಅದು ಇನ್ನಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ಕೊಡುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಪ್ರಯತ್ನವನ್ನ ನಡೆಸಿದೆ. ಒಂದು ಕ್ಯೂರಿಯಾಸಿಟಿಗೋಸ್ಕರ ಪ್ರಶ್ನೆ ಕೇಳಲೇಬೇಕು. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ತರದ ರೂಲ್ಸ್ ಚೇಂಜಸ್ ಆದಾಗ ಇದೆಲ್ಲ ದೊಡ್ಡವರಿಗೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ, ನಾವು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಲ್ಲ ಅಂತ ಇರ್ತಾರೆ. ಸೊ ಅಂತವರು ಕೂಡ ಇದರಿಂದ ಎಚ್ಚರಿಕೆ ವಹಿಸಬೇಕಾ? ಖಂಡಿತ. ಈಗ ಏನಂತ ಹೇಳಿದ್ರೆ, ನಾವು ಆಗ್ಲೇ ಒಂದು ಎಕ್ಸಾಂಪಲ್ ಹೇಳಿದ್ವಿ, ಬರೀ ಪ್ಯಾನ್ ಕಾರ್ಡ್ ಮೂಲಕ ಟ್ರ್ಯಾಕ್ ಆಗೋದಲ್ಲ, ನಿಮ್ಮ ಆಧಾರ್ ಕೂಡ ಈಗ ಸರ್ಕಾರದ ಬಳಿ ಇದೆ, ನಿಮ್ಮನ್ನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಈಗ. ಹಾಗಾಗಿ ಮತ್ತೆ ಈಗ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, AI ಟೂಲ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಮೇಲ್ ಅನ್ನ ರೀಡ್ ಮಾಡಿ, ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ರೀಡ್ ಮಾಡಿ ನೀವು ಆರ್ಥಿಕವಾಗಿ ಹೇಗೆ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಿದ್ದೀರಿ ಅನ್ನೋದನ್ನ ಕಂಡುಹಿಡಿಯುವಂಥ ವ್ಯವಸ್ಥೆ ಇದೆ. ಹಾಗಾಗಿ ತೆರಿಗೆ ವಂಚನೆಯನ್ನ ಮಾಡಬೇಡಿ, ಪ್ರಾಮಾಣಿಕವಾಗಿ ಏನನ್ನ ಕಟ್ಟಬೇಕು ಅದನ್ನು ಕಟ್ಟಿದ್ರೆ ನಿಮಗೆ ಯಾವುದೇ ಹೆಡ್ಡೇಕ್ ಇರೋಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಡಿಟ್ಟೋದವ್ರದ್ದು, ನೀವು ಆ ಲಿಂಕ್ ಅನ್ನ ಬಳಸ್ಕೊಂಡು ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಪಡ್ಕೊಂಡು ಸೂಕ್ತ ವಿಮೆಯನ್ನ ಪಡ್ಕೋಬಹುದು. ಯಶ್ ಅವರ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಏಪ್ರಿಲ್ 1ರಿಂದನೇ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಸೊ ಈ ಕೊಟ್ಟಿರುವಂತ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಎಸ್, ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳುವಂಥದ್ದನ್ನ ಕಾಮೆಂಟ್ ಮಾಡಿ, ಮತ್ತೆ ಯಾವ ರೂಲ್ಸ್ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.